ಗ್ರಂಥಾಲಿಕೆಗೆ ಸಟಸ್ಥಲ ಭೂಮಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಕರ್ತೃತಿಗೆ ನಮಸ್ಕರಿಸಿ, ಜ್ಞಾನದಾತರಾಗಿರ್ತಕ್ಕಂತಹ ಲಿಂಗಕ್ಕೆ ಸಟಸ್ಥಲ ಭ್ರಮಿ ಶ್ರೀ ಚಂದ್ರಮೌಳೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಕರ್ತೃತಿಗೆ ನಮಸ್ಕರಿಸಿ, ಈಗಿನ ತೆಕ್ಕಿನಮಠ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಟಸ್ಥಲ ಭ್ರಮಿ ಶ್ರೀ ವರಸದೋಜ್ಜಾತ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸುತ್ತಾ, ಸ್ವಾಮಿ ವಿವೇಕಾನಂದರ ಹೃದಯದಲ್ಲಿ ಅಡಗಿರುವ ತಾಯಿ ಭಾರತಾಂಬೆಯ ಪುಣ್ಯ ಪಾದಗಳಿಗೆ ನಮಸ್ಕರಿಸುತ್ತಾ, ಬ್ರಿಟಿಷರ ಸಂಕೋಲೆಯಿಂದ ಅಹಿಂಸೆಯ ಚಳುವಳಿಯಿಂದ ಮಹಾಮಾನವೀಯತೆಯನ್ನು ಜಗತ್ತಿಗೆ ಸಾರಿದ ಮಹಾತ್ಮ ಗಾಂಧಿಯವರ ಪುಣ್ಯ ಪಾದಗಳಿಗೆ ನಮಸ್ಕರಿಸುತ್ತಾ, ಅನುಭವ ಮಂಟಪದ ಅಧ್ಯಕ್ಷರಾದ ಅಲ್ಲಮ ಪ್ರಭು ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಎಲ್ಲ ಶಿವ ಶರಣ ಶರಣೆಯರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮಹಾವೀರ ವಚನಗಳ ರಕ್ಷಕ, ಶಿವ ಶರಣ ಶರಣೆಯರ ರಕ್ಷಕ ಮಹಾವೀರ ಮಡಿವಾಳ ಮಾಚಯ್ಯನವರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ಶರಣು ಶರಣೆಂದು, ನನ್ನ ಪ್ರೀತಿಯ ನಲ್ಮೆಯ ವಿದ್ಯಾರ್ಥಿಗಳೇ, ತಾಯಂದಿರೇ, ಅಕ್ಕಂದಿರೇ, ಅಣ್ಣಂದಿರೇ, ಅಜ್ಜಂದಿರೇ, ಅಜ್ಜಿಯರೇ, ಎಲ್ಲ ತಾಯಿ ಬಂಧು ಭಗಿನಿಯರೇ, ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತು ನಮ್ಮ ಕುಲಗುರು ಮಡಿವಾಳ ಮಾಚಯ್ಯನವರ ಜಯಂತಿಯನ್ನು ಆಚರಿಸಬೇಕು ಅಂತೇಳಿ ಬೇರೆ ಬೇರೆ ತಾಯಂದಿರು ಇಲ್ಲಿ ಏನಾಗಬಿಟ್ಟಿದ್ರೆ ಅವರ ಪುಣ್ಯ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಆರಂಭ ಮಾಡ್ತೀನಿ. ವಿದ್ಯಾರ್ಥಿಗಳೇ, ಇವತ್ತು ಮಡಿವಾಳ ಮಾಚಯ್ಯನವರ ಜನನ ಹೇಗಾಗಿದೆ, ಯಾವ ಕಾರಣಕ್ಕಾಗಿ ಈ ಭೂಮಿಯ ಮೇಲೆ ಉದಯಿಸಿದರು? ಬಹುಶಃ ತಂದೆ ಪರ್ವತಪ್ಪ, ತಾಯಿ ಸುಜ್ಞಾನಮ್ಮ, ಒಂದು ಘಟನೆ, ಒಂದು ಮನೆ ಮುಂದೆ ಹೋಗಿ ನಿಂತ್ಕೊಂಡು ಮಡಿ ಬಟ್ಟೆಗಳನ್ನು ಕೊಡಲಿಕ್ಕೆ ಹೋಗಿದ್ದ ಪರ್ವತಯ್ಯ ಮತ್ತು ಸುಜ್ಞಾನಮ್ಮ. ಒಳಗಿಂದ ತಾಯಿ ತರೋದು ಲೇಟ್ ಆಯ್ತು. ಅವಾಗ ಒಂದು ಸಣ್ಣ ಮಗು ಕಾಣ್ತು. ಸುಜ್ಞಾನಮ್ಮಗೆ ಸಣ್ಣ ಮಕ್ಕಳು ಅಂದರೆ ಪಂಚಪ್ರಾಣ. ಹೋಗಿ ಮುದ್ದಾಡಿದ್ಲು. ಎಲ್ಲಿದ್ಲೋ ಏನು ತಾಯಿ ಗೊತ್ತಿಲ್ಲ, ಬಂದು ಆ ಮಗು ಕಿತ್ಕೊಂಡ್ಬಿಟ್ಲು. ಸುಜ್ಞಾನಮ್ಮಗೆ ಏನು ಮಾಡಬೇಕು ತಿಳಿಲಿಲ್ಲ. ಆ ತಾಯಿ ಹೇಳಿದ್ಲು, ಪಂಜೆಯ ಕೈಲಿ ನನ್ನ ಮಗು ಸಲ್ಲದು, ಕೂಡದು, ನೀನು ಬರಲೇಬೇಡ, ಮಡಿ ಬಟ್ಟೆಯನ್ನು ಕೊಡಲಿಕ್ಕೆ ಪರ್ವತಯ್ಯ ಬಂದರೆ ಸಾಕು, ಇನ್ನು ಮುಂದೆ ಬರಬೇಡ. ಈ ರೀತಿಯ ಅವಮಾನವನ್ನು ಏನಾಯಿತು, ಸುಜ್ಞಾನವ ಹೋದು ಯಾರತ್ರ? ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆಯ ಗ್ರಾಮದಲ್ಲಿರುವ ಕಲ್ಲಿನಾಥನ ದೇವಸ್ಥಾನಕ್ಕೆ ಹೋಗಿ ಶರಣು ಎಂದು ಅಲ್ಲಿಯ ಸ್ವಾಮಿಗಳು ಹೇಳಿದರು, ತಾಯಿ ನಿನ್ನ ಕಾಲ ಕೂಡಿ ಬಂದತಿ, ನೀನು ಸೇವೆಯನ್ನು ಮಾಡು, ಶಿವನ ಸೇವೆಯನ್ನು ಮಾಡು, ಆ ಶಿವನೇ ನಿನ್ನ ಉದರದಲ್ಲಿ ಜನಿಸುತ್ತಾನೆ ಅಂತೇಳಿ ಆಶೀರ್ವಾದ ಮಾಡಿದಾಗ ಸುಜ್ಞಾನಮ್ಮ ಬಹಳ ಭಕ್ತಿಯಿಂದ ಆ ಶಿವನನ್ನು ಒಲಿಸಿಕೊಂಡ್ಳು. ಅವತ್ತೇನು ಶಿವನ ಒಂದು ಉರಿ ಬೆಂಕಿನಿಂದ ಏನು ವೀರಭದ್ರ ಹುಟ್ಟಿದ್ದ, ಯಾವ ಒಂದು ಸಣ್ಣ ತಪ್ಪಿನಿಂದ ಈ ಭೂಲೋಕದಲ್ಲಿ ಜನಿಸಬೇಕಾಗಿತ್ತು, ಆ ವೀರಭದ್ರದ ಏನು ಅವತಾರ ಏನೈತಿ, ಮಡಿವಾಳ ಮಾಚಯ್ಯನಾಗಿ ಸುಜ್ಞಾನಮ್ಮ ಅಮ್ಮನ ಮಡಿಲಲ್ಲಿ ಜನಿಸಿದವ ಮಡಿವಾಳ ಮಾಚಯ್ಯ. ಮಡಿವಾಳ ಮಾಚಯ್ಯ ಬೆಳೀತಾ ಎಲ್ಲವನ್ನು ತಿಳ್ಕೊಂಡ. ಕೊನೆಗೆ ಮದುವೆನೂ ಆಯಿತು. ಆದರೆ ಮದುವೆ ಆದಮೇಲೆ ಅನ್ನಿಸ್ತು ಅವನಿಗೆ, ಇದು ನನ್ನ ಕಾಯಕ ಅಲ್ಲ, ಇಲ್ಲಿರುವುದು ನನ್ನದಲ್ಲ. ಎಲ್ಲಿರಬೇಕು ನಾನಂದರೆ ಅನುಭವ ಮಂಟಪ. ಮಲ್ಲಿಕಾರ್ಜುನಯ್ಯ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಅನುಭವ ಮಂಟಪದ ಕಡೆಗೆ ನಡೆದು ಮಡಿವಾಳ ಮಾಚಯ್ಯ ಬಂದಿದ್ದು ಯಾರಿಗೋಸ್ಕರ ಅಂದರೆ ಶಿವ ಶರಣ ಶರಣೆಯರನ್ನು ರಕ್ಷಣೆಗೋಸ್ಕರ. ಯಾಕಂದರೆ ಬಸವಣ್ಣನವರು ಆಗಲಿ, ಚನ್ನಬಸವಣ್ಣ ಆಗಲಿ, ಅಲ್ಲಮ ಪ್ರಭು ಆಗಲಿ ಯಾರನ್ನು ಎದುರಿಸಿ ಮಾತಾಡೋಂಗಿಲ್ಲ, ಯಾರನ್ನು ಬಡಿ ಅನ್ನೋಂಗಿಲ್ಲ.
ಆದರೆ ಮಡಿವಾಳ ಮಾಚಯ್ಯ ಆ ರೀತಿಯಾದ ವ್ಯಕ್ತಿತ್ವ ಅಲ್ಲ. ಎಲ್ಲ ಅವರ ಗುರುಗಳ ನೇತೃತ್ವದಲ್ಲಿ ಎಲ್ಲ ಸಕಲ ವಿದ್ಯೆಗಳನ್ನು ಕಲಿತು ಯುದ್ಧಗಳನ್ನು ಕಲಿತ. ನೋಡ್ರಿ, ಖಡ್ಗ ಐತಿ, ಮಹಾಶರಣ ಖಡ್ಗ ಐತಿ. ಖಡ್ಗ ಏನು ಅಂದರೆ ಖಡ್ಗದ ಗುರುತು ಇಷ್ಟೇ, ಒಂದು ವೀರಭದ್ರನ ಅವತಾರ, ಇನ್ನೊಂದು ಶಿವ ಶರಣ ಶರಣೆಯರ ರಕ್ಷಣೆಗೆ ನಿಂತಿರ್ತಕ್ಕಂಥದ್ದು. ಅದು ಅದರ ಅಲ್ಲಿ ಇರ್ತಕ್ಕಂಥ ಖಡ್ಗದ ಏನು ನೇಮ ಏನಪ್ಪ ಅಂತಂದ್ರೆ ಒಂದೇ ಒಂದು ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸರ್ ಹೇಳಿದ್ದಾರೆ, ಅದು ಕೂಡ ಇನ್ನೊಮ್ಮೆ ಸಣ್ಣದಾಗಿ ಹೇಳಲಿಕ್ಕೆ